ಬಲೂನ್ಗಳಿಗೆ ಹೀಲಿಯಂ ಗ್ಯಾಸ್ ತುಂಬಿಸುವಾಗ ಸ್ಫೋಟ ಸಂಭವಿಸಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ. ಸ್ಥಳದಲ್ಲೇ ಇದ್ದಂತಹ ಮಹಿಳೆ ಸೇರಿದಂತೆ 4 ಗಾಯ ಆಗಿದೆ. ಒಬ್ಬ ವ್ಯಕ್ತಿ ಅಲ್ಲೇ ಸಾವನ್ನಪ್ಪಿದ್ರೆ ಮತ್ತೆ ಮಹಿಳೆ ಸೇರಿದಂತೆ 4 ಗಾಯ ಆಗಿದೆ. ಮೈಸೂರಿನ ಅರಮನೆಯ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಜಯಮಾರ್ತಾಂಡ ದ್ವಾರದ ಬಳಿ ಸಂಭವಿಸಿರುವಂತಹ ಸ್ಫೋಟ. ಬೆಂಗಳೂರು ಮೂಲದ ಲಕ್ಷ್ಮಿ ಎನ್ನುವವರ ಸ್ಥಿತಿ ಗಂಭೀರವಾಗಿದೆ. ನಂಜನಗೂಡಿನ ಮಂಜುಳಾ, ಕೋಲ್ಕತ್ತಾದ ಶಾಹಿನಾ ಶಬೀರ್, ರಾಣೆಬೆನ್ನೂರು ಮೂಲದ ಕೊಟ್ರೇಶ್ ಇವರೆಲ್ಲರೂ ಕೂಡ ಗಾಯಗಳಾಗಿದೆ. ಗಾಯಾಳುಗಳು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮತ್ತೆ 4 ಜನ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರವಾಸಿ ತಾಣಗಳಲ್ಲಿ ನೋಡ್ತಾ ಇರ್ತೀವಿ ಇದನ್ನ. ಹೀಲಿಯಂ ಗ್ಯಾಸ್ ತುಂಬುವಂತಹ ಬಲೂನ್ಗಳಿಗೆ ಹೀಲಿಯಂ ಗ್ಯಾಸ್ಗಳನ್ನು ತುಂಬಿ ಆ ಬಲೂನ್ಗಳನ್ನು ಕೊಡುವಂಥದ್ದು. ಅಂದರೆ ಈ ಬಲೂನ್ಗಳು ಹಾರ್ತಾ ಇರ್ತವೆ. ಆ ಬಲೂನ್ಗಳಿಗೆ ಹೀಲಿಯಂ ಗ್ಯಾಸ್ ತುಂಬಿಸುವಂತಹ ಒಂದು ಸಿಲಿಂಡರ್ ಸ್ಫೋಟವಾಗಿರುವಂಥದ್ದು. ಇದರಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಮಹಿಳೆ ಸೇರಿದಂತೆ 4 ಗಾಯ ಆಗಿದೆ. ಮೈಸೂರಿನ ಅರಮನೆಯ ಮುಂಭಾಗದಲ್ಲೇ ನಡೆದಿರುವಂಥ ಘಟನೆ. ಇದರಿಂದಾಗಿ ಕೆಲ ಹೊತ್ತು ಅಲ್ಲಿನ ಸ್ಥಳೀಯರಲ್ಲಿ ಆತಂಕ ಕೂಡ ಮನೆ ಮಾಡಿತ್ತು. ಏನಾಯಿತು ಅಂತ, ಯಾಕಂದರೆ ಭಾರಿ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿರುವಂಥದ್ದು. ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಹಾಗೆ ಮತ್ತಷ್ಟು ಜನ, ಇನ್ನೂ 4 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಎಲ್ಲರನ್ನೂ ಕೂಡ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅರಮನೆಯ ಮುಂಭಾಗವೇ ನಡೆದಿರುವಂಥ ಘಟನೆ ಇದು. ಜಯಮಾರ್ತಾಂಡ ದ್ವಾರ, ಅರಮನೆಯ ಮುಂಭಾಗದಲ್ಲಿರುವಂತಹ ಜಯಮಾರ್ತಾಂಡ ದ್ವಾರ ಏನಿದೆ ಅಲ್ಲಿ ಆಗಿರುವಂತಹ ಸ್ಫೋಟ ಇದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ವಿಶ್ವವಿಖ್ಯಾತ ಮೈಸೂರು ಅರಮನೆಯಲ್ಲಿ ಬಲೂನ್ನ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಅದರಲ್ಲಿ ಲಕ್ಷ್ಮಿ ಅಂತೇಳಿ ಬೆಂಗಳೂರು ಮೂಲದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಸಂಬಂಧಿ ನಮ್ಮ ಜೊತೆಗಿದ್ದಾರೆ, ಸುಹಾಸ್ ಅಂತೇಳಿ. ಸುಹಾಸ್ ಅವರು, ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ವಿಚಾರ? ಈ ಒಂದು ½ ಅನ್ ಅವರ್ ಹಿಂದೆ ಗೊತ್ತಾಯಿತು ಸರ್. ನಮ್ಮ ಅಣ್ಣ ಫೋನ್ ಮಾಡಿದ್ರು, ಹಿಂಗೆ ನಮ್ಮ ಅತ್ತಿಗೆ ಇಂಜುರಿ ಆಗ್ಬಿಟ್ಟಿದೆ ಅಂತ. ನಾನು ಸಡನ್ನಾಗಿ JSS ಹಾಸ್ಪಿಟ್ಲಿಗೆ ಹೋದೆ ಸರ್. ಅಲ್ಲಿ ನಮ್ಮ ಪಾಪು ಅಮ್ಮ ಅಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ ಪ್ಯಾಲೇಸ್ ಮುಂದೆ ಅಂದರು ಸರ್. ನಾನು ನೋಡ್ಕೊಬರೋದ ಅಂದಾಗ ಈ ಆಟೋ ಡ್ರೈವರು ಸರ್, ಅವ್ರಮ್ಮ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಮಗು ಗಾಬರಿ ಮಾಡಬೇಡಿ, ನೀವೇ ನಾವು ನೋಡ್ಕೊಬರೋದ ಅಂತ ಬಂದರು ಸರ್. ಅದಕ್ಕೆ ಫೋಟೋ ಕಳ್ಸ್ಕೊಂಡು ನಮ್ಮ ಅಣ್ಣನ ಹತ್ರ ಹುಡ್ಕೋಣ ಅಂತ ಕೇಳೋಣ ಅಂತ ಇಲ್ಲಿ ಇನ್ಫಾರ್ಮೇಷನ್ ಬಂದೆ ಸರ್. ಈಗ KR ಆಸ್ಪತ್ರೆಯಲ್ಲಿ ಏನೋ ಫುಲ್ ಸೀರಿಯಸ್ ಅಂತ ಹೇಳ್ತಾರೆ ಸರ್. ಅಲ್ಲಿಗೆ ಹೋಗ್ಬೇಕು ಸರ್. ಲಕ್ಷ್ಮಿ ಅಂತ ಸರ್, ಬೆಂಗಳೂರು. ಯಾವ ಕಾರಣಕ್ಕೆ ಅವ್ರು ಮೈಸೂರಿಗೆ ಬಂದಿದ್ರು? ಇವತ್ತು ಕ್ರಿಸ್ಮಸ್ ಹಾಲಿಡೇ ಇತ್ತಲ್ಲ, ಪ್ಯಾಲೇಸು ಆ ಕಡೆ ಈ ಕಡೆ ಮೈಸೂರು ಪ್ಲೇಸಸ್ ನೋಡೋಕೆ ಬಂದಿದ್ರು ಸರ್. ಅಷ್ಟೇ, ಅದು ಇದು ಬಿಟ್ಟರೆ ಇನ್ನೇನಕ್ಕೂ ಬಂದಿದ್ರು ಸರ್. ಗೊತ್ತಿಲ್ಲ, ಬಲೂನ್ ತೊಗೊತಿದ್ರಲ್ಲ, ವಾಕಿಂಗಲ್ಲಿ ಹೋಗ್ತಿದ್ರು, ಅದು ಗೊತ್ತಿಲ್ಲ ಸರ್ ನಮಗೆ. ಹಿಂಗಾಗಿದೆ ಅಂತ ನಮ್ಮ ಅಣ್ಣ ಅಂತ ಫುಲ್ಲು ಬೇಜಾರಲ್ಲ, ಗಾಬರಿಲಿ ಬರ್ತಾ ಇದ್ದಾರೆ ಸರ್. ಅವರು ಆನ್ ದ ವೇ ಬೆಂಗಳೂರು ಬಿಟ್ಟಿದ್ದಾರಂತೆ. ಬಂದ ತಕ್ಷಣ ಅದೇನು ಇದು ಮಾಡ್ತಾರೆ ಸರ್. ನೀವೆಲ್ಲಿದ್ರಿ ಈ ಘಟನೆ ಆದ ಸಂದರ್ಭದಲ್ಲಿ? ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ? ನಾವು ಇಲ್ಲೇ ಸರ್ ಮೈಸೂರಲ್ಲೇ ಆಟೋ ಓಡಿಸೋದು ಸರ್, ಜಗನ್ಮೋಹನ ಪ್ಯಾಲೇಸ್ ಹತ್ರ. ಅಲ್ಲಿ ಬಾಡಿಗೆ ಹೋಗ್ತಾ ಇದೆ ಸರ್. ಅಷ್ಟೊತ್ತು ನಮ್ಮ ಅಣ್ಣ ಹಿಂಗೆ ಕಾಲ್ ಮಾಡಿದ್ರು ಸರ್. ನಾನು ಪ್ಯಾಸೆಂಜರ್ನ ಹಿಂಗೆ ಇಳಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಿಂಗೆ ಸೀರಿಯಸ್ ಅಂತ ಅಂದ್ಬಿಟ್ಟು ನಾನು ಹಿಂಗೆ ಬಂದೆ ಸರ್. ಅಷ್ಟೇ ಸರ್ ಗೊತ್ತಿದೆ. ಇನ್ನು ಇಲ್ಲಿಗೆ ಬಂದಮೇಲೆ ಇಲ್ಲಿ ಪೊಲೀಸ್ ಅವ್ರನ್ನ ಕೇಳಿದ್ದಕ್ಕೆ ಹಿಂಗೆ ಫೋಟೋ ಎಲ್ಲ ಕಳಿಸ್ಕೊಂಡಿದ್ದಾರೆ ಸರ್. ಅಲ್ಲಿ KR ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಸರ್. ಅಲ್ಲಿ ಹೋಗಿ ಚೆಕ್ ಮಾಡಿ. ಸಂಬಂಧಿ ಲಕ್ಷ್ಮಿ ಅವರು ಇಲ್ಲಿ ಬಂದು ಮೈಸೂರಿಗೆ ಪ್ರವಾಸಕ್ಕೆ ಬಂದಿದ್ದು ತಮ್ಗೆ ಗೊತ್ತಿದ್ದ? ನಿಮ್ಮ ಮನೆಗೆ ಬಂದಿಲ್ಲ? ಅದೆಲ್ಲ ಇರಲಿಲ್ಲ. ಫೋನ್ ಮಾಡಿದ್ದು ಈಗ ಅರ್ಧ ಗಂಟೆಯಿಂದನೇ ಜಸ್ಟ್ ಅವ್ರು ಬಂದಿದ್ದಾರೆ ಅಂತ ನನಗೂ ಗೊತ್ತಾಗಿದೆ ಸರ್. ಅಂದರೆ ನಮ್ಮ ರಿಲೇಟಿವ್ ಅಂದರೆ ಅಷ್ಟೊಂದು ಇದ್ದಿಲ್ಲ, ಆದರೂ ನಮ್ಮ ಇದ್ರಲ್ಲಿ ರಿಲೇಟಿವ್ಸ್ ಯಾರ್ಯಾರು ಸರ್ ನಿಮ್ಮ ಲಕ್ಷ್ಮಿ ಅವ್ರ ಜೊತೆಗೆ? ಇಬ್ರು ಹೆಣ್ಮಕ್ಳು ಇದ್ರು ಸರ್. ಪಾಪ ಸರ್ ಇನ್ನೊಬ್ರದ್ದು ಅದೇನೋ ಇಲ್ಲೆಲ್ಲ ಓಪನ್ ಆಗ್ಬಿಟ್ಟಿದೆ ಅಂತ ಸರ್. ನಮ್ಮನ್ನು ಅಲ್ಲೂ ಒಳಗೆ ಬಿಟ್ಟಿಲ್ಲ. ಅಲ್ಲಿ ನಮ್ಮ ಅಣ್ಣಂದಿರಿಗೆ ಬಂದಿದ್ದಾರೆ, ಮಕ್ಳುಗಳಿಗೆ ಏನಾಗಿಲ್ಲ ಸರ್.